ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಮೊರೆ, ಏನೋ ಮಾತಾಡಬೇಕು ಅಂದ್ರಿ? ಅಂಕಲ್, ಮನೇಲೇನಾದರೂ ಪ್ರಾಬ್ಲಮ್ ಇದೆಯಾ? ಅಯ್ಯೋ, ಹಾಗೇನಿಲ್ಲಮ್ಮ, ಎಲ್ಲ ಚೆನ್ನಾಗೇ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಂಕಲ್, ನೀವು ಹೇಳ್ತಿರೋದು ನನಗೆ ಯಾಕೋ ಸುಳ್ಳು ಅನ್ನಿಸ್ತಾ ಇದೆ. ನಿಜ ಹೇಳಿ, ಮನೇಲೇನೋ ಸಮಸ್ಯೆ ಇದೆ ತಾನೆ? ದಯವಿಟ್ಟು ನಾನು ಕ್ಷಮಿಸ್ಬಿಡಿಮ್ಮ. ಮನೇಲಿ ಸಮಸ್ಯೆ ಇದೆಯಮ್ಮ, ಸಮಸ್ಯೆ ಇದೆ. ಅದನ್ನೆಲ್ಲ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅಂಕಲ್, ನಾನು ಇದನ್ನು ಯಾವತ್ತೂ ಬೇರೆ ಮನೆ ಅಂತ ಅಂದ್ಕೊಂಡೇ ಇಲ್ಲ. ಈ ಮನೇಲಿ ಏನೇ ಸಮಸ್ಯೆ ಇದ್ರೂ ಅದು ನನ್ನ ಮನ್ಸಿಗೆ ಗೊತ್ತಾಗುತ್ತೆ. ಹೇಳಿ, ಅದೇನು? ನಮ್ಮ ಮನೆ ಓನರ್ ಮಗಳು ಶ್ರೀವಳ್ಳಿದ್ದಾಳಮ್ಮ, ಅವಳು ನಮ್ಮ ಸುಬ್ಬನ್ನ ಪ್ರೀತಿಸ್ತಾ ಇದ್ದಾಳಂತೆ. ಆದರೆ ನಮ್ಮ ಸುಬ್ಬು ಆಗಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ಶ್ರೀವಳ್ಳಿ ಹತ್ಕೊಂಡು ಕೂತಿದ್ದಾಳಂತಳಮ್ಮ. ಅಂಕಲ್, ಸುಬ್ಬು ಮನಸ್ಸಲ್ಲೂ ಶ್ರೀವಲ್ಲಿಗೋಸ್ಕರ ಏನಾದರೂ? ಚಚೆ, ಯಾವತ್ತು ಯಾವ ಹೆಣ್ಣನೋ ಆ ದೃಷ್ಟಿಲಿ ನೋಡಿಲ್ಲ ನನ್ನ ಮಗ. ಯಾವಾಗಲೂ ಮನೆ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡೋ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೇಗಮ್ಮ ಹುಟ್ಟುತ್ತೆ? ಹಾಗಾದ್ರೆ ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಅವನು ಹೇಳಿದಾನೆ, ಅದ್ರಲ್ಲಿ ತಪ್ಪೇನೋ? ಅದರಿಂದ ಸಮಸ್ಯೆ ಯಾಕಾಗಬೇಕು? ಶ್ರೀವಳ್ಳಿ ಹಲ್ಟಾಗಿ ಕೂತಿದ್ದಾಳಲ್ಲ, ಇಂದ್ರಮ್ಮನವರು ಕೋಪ ಮಾಡಿಕೊಂಡು ಮತ್ತೆ ಎಲ್ಲಿ ಈ ಮದುವೆನ ನಿಲ್ಲಿಸ್ಬಿಡ್ತಾರೋ ಅಂತ ಭಯ ಆಗ್ತಿದಮ್ಮ. ಆ ಭಯಕ್ಕೆ ನನ್ನ ಮಗನ್ನ ಬಲಿ ಕೊಡಕ್ಕೆ ಹೊರಟಿದ್ದಾರೆ ಮನೆಯವರು. ವರಲಕ್ಷ್ಮಿ ಮದುವೆ ನಿಂತೋಗುತ್ತೆ ಅನ್ನೋ ಕಾರಣಕ್ಕೆ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ನಿಂತಿದ್ದಾಳೆ. ಅದು ಯಾವುದೂ ಆಗಬಾರ್ದು ಅಂದರೆ ನಮ್ಮ ಸುಬ್ಬು ಶ್ರೀವಳ್ಳಿನ ಮದುವೆ ಆಗಬೇಕಂತೆ. ಪಾಪ ನಮ್ಮ ಸುಬ್ಬು ಅವನ ಜೀವನ ಬಗ್ಗೆ, ಅವನ ಮದುವೆ ಬಗ್ಗೆ ಏನು ಅನ್ಕೊಂಡಿದ್ದಾನೋ ಏನು. ಈ ಮನೆ ಜವಾಬ್ದಾರಿ ಅವನ ಮನಸ್ಸನ್ನು ನುಂಗಾಗ್ತಾ ಇದೆಮ್ಮ, ನುಂಗಾಗ್ತಾ ಇದೆ. ಇಲ್ಲ ಅಂಕಲ್, ಸುಬ್ಬು ಮನ್ಸು ತುಂಬ ನಾನೇ ಇರಬೇಕು. ಮನೆಯವ್ರು ಒತ್ತಾಯ ಮಾಡಿದ್ರು ಅಂತ ಸುಬ್ಬು ಅವನ ಮನಸ್ಸನ್ನ ಅವ್ನು ಬದಲಾಯಿಸ್ಕೋಬಾರ್ದು. ಮನೆಯವರೆಲ್ಲ ಹಿಂಸೆ ಮಾಡ್ತಾರೋದನ್ನ ಕೇಳಿ ಎಲ್ಲಿ ನಮ್ಮ ಸುಬ್ಬು ಒಪ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆಮ್ಮ, ಭಯ ಆಗ್ತಾ ಇದೆ. ಇಲ್ಲ ಅಂಕಲ್, ಹಾಗಾಗಬಾರ್ದು. ಹಾಗಾಗಕ್ಕೆ ನಾನು ಬಿಡಲ್ಲ. ಮನೆ ಸಮಸ್ಯೆಗೋಸ್ಕರ ಮನ್ಸಿಗೆ ಯಾರೂ ಮೋಸ ಮಾಡ್ಕೋಬಾರ್ದಲ್ವಾ? ಹೌದು ಶ್ರಾವಣಿ ಅಮ್ಮರೇ, ನಾನು ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಹೇಗಾದರೂ ಮಾಡಿ ಈ ಸಮಸ್ಯೆಗಳನ್ನ ಬಗೆಹರಿಸ್ಬಿಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ ನೋಡಿ. ಆ ದೇವ್ರ ದಯ, ನೀವು ಮನೆಗೆ ಬಂದಾಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ನೀವು ಕಾಲಿಡ್ತಿದ್ದ ಹಾಗೆ ಆ ಸಮಸ್ಯೆಗಳೆಲ್ಲ ಕರಗಿ ನೀರಾಗೋಗುತ್ತೆ. ದೇವತೆ ಕಾಲು ಕೂಡ ನಿಮ್ಮದು ಅಮ್ಮವ್ರೆ. ನಾವುಗಳೇ ಪಾಪಿಗಳು. ಒಂದಿನಕ್ಕೂ ನೀವು ನಮ್ಮ ಮನೆಗೆ ಬಂದು ಕೂತು ನಗನಗ್ತಾ ಮಾತಾಡಿ ಹೋಗಿದ್ದೇ ಇಲ್ಲ. ನಮ್ಮ ಮನೆ ಸಮಸ್ಯೆಗಳನ್ನ ಬಗೆಹರಿಸೋದೇ ನಿಮ್ಮ ಕೆಲಸ ಆಗೋಗ್ಬಿಟ್ಟಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂಕಲ್? ಹೀಗೆಲ್ಲ ಮಾತಾಡಿ ನೀವು ನನ್ನನ್ನು ಹೊರಗೆ ನೋಡ್ ಹಾಗೆ ಮಾಡ್ತಾ ಇದ್ದೀರಾ. ಅಜ್ಜಿ ನನಗೆ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ನೀವು ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮಗೂ ಆ ಮನೆಗೂ ಇರೋ ಸಂಬಂಧ ಏನೋ ಎಲ್ಲ ನನಗೆ ಗೊತ್ತು. ನೀವು ನಮ್ಮ ಮನೆ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಗೌರವ ಇವತ್ತಿನವರೆಗೂ ಇದೆ ಅಂದರೆ ಅದಕ್ಕೆ ನಿಮ್ಮ ಒಳ್ಳೆತನನೇ ಕಾರಣ. ನಿಮ್ಮನ್ನಾಗ್ಲಿ ಈ ಮನೆಯವ್ರನ್ನಾಗ್ಲಿ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂಕಲ್. ನಾವು ಅಮ್ಮಂಗೆ ಒಬ್ಬ ಅಣ್ಣ ಇದ್ದಿದ್ರೆ ನಾನು ನನ್ನ ಜೊತೆ ನಿಲ್ತಾ ಇರ್ಲಿಲ್ವಾ? ಪದ್ದಣ್ಣ, ಇದು ನನ್ನ ಮನೆ ಬೆಳಕು, ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಇಲ್ಲ, ಆದರೆ ನಮ್ಮ ಅಮ್ಮನ ಬದಲಾಗಿ ನಾನಿದ್ದೀನಿ. ಬನ್ನಿ, ಇಂದ್ರಮ್ಮನವ್ರ ಹತ್ರ ನಾನೇ ಮಾತಾಡ್ತೀನಿ. ಈ ಮನೆಯಲ್ಲಿ ಯಾರೂ ಕಣ್ಣೀರು ಹಾಕಬಾರ್ದು, ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ಬನ್ನಿ ಅಂಕಲ್, ನಾನು ಇಂದ್ರಮ್ಮನವ್ರ ಹತ್ರ ಮಾತಾಡ್ತೀನಿ. ಶ್ರಾವಣಿ ಮೊರೆ, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಅಷ್ಟೇ ಸಾಕು. ನೀವು ಹೇಳಿದ ನಿಜ. ನಂದಿನಿ ಅಮ್ಮವ್ರಿಗೆ ಅಣ್ಣ ಇದ್ದಿದ್ರೆ ಜೊತೆಯಾಗಿ ನಿಲ್ತಿದ್ರು. ಆದರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನಂದಿನಿ ಅಮ್ಮವರು ಯಾವಾಗಲೂ ನನ್ನ ಅಣ್ಣ ಅಂತ ಕರೀತಾ ಇದ್ರು.
ನೀವಿವತ್ತು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ನಂದಿನಿ ಅಮ್ಮವರೇ ನೆನಪಾಗ್ತಿದಾರಮ್ಮ, ನೆನಪಾಗ್ತಿದ್ದಾರೆ. ಹಾಗಿದ್ರೆ ಅಮ್ಮ ಇವ್ರನ್ನ ಅಣ್ಣ ಅಂತಿದ್ರ? ಸುತ್ತಿ ಬೆಳೆಸಿ ಇವ್ರು ನನಗೆ ಮಾವ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಹೇಗಾದ್ರೂ ಮಾಡಿ ಇನ್ನು ಮುಂದೆ ಇವ್ರನ್ನ ಮಾವ ಅಂತಾನೆ ಕರಿಬೇಕಲ್ಲ. ಸದ್ಯಕ್ಕೆ ಏನಾಗುತ್ತೆ ನೋಡೋಣ. ನಾವಾಗೆ ಯಾಕೆ ಹೋಗಿ ಇಂದ್ರಮ್ಮ ಅವ್ರ ಹತ್ರ ಮಾತಾಡೋಣ. ಇಂದ್ರಮ್ಮ ಅವ್ರು ಬಂದರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸೋಣ. ಆದರೆ ನನಗೆ ಸುಬ್ಬು ಬಗ್ಗೆನೇ ಭಯ ಆಗ್ತಿದೆಮ್ಮ. ಎಲ್ಲಿ ಇಂದ್ರಮ್ಮ ಅವ್ರ ಮಾತಿಗೆ ಕಟ್ಬಿದ್ದು ಶ್ರೀವಳ್ಳಿನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡ್ಬಿಡ್ತಾನೋ ಅಂತ ಅನಿಸ್ತಾ ಇದೆಯಮ್ಮ. ಇಲ್ಲ ಅಂಕಲ್, ಹಾಗಾಗಬಾರ್ದು. ಹಾಗಾಗಕ್ಕೆ ನಾನಂತೂ ಬಿಡಲ್ಲ. ಆಗಿದ್ದಾಗ್ಲಿ, ಇಂದ್ರಮ್ಮನವ್ರ ಕೈ ಮುಗ್ದಾದ್ರೂ ಸರಿ, ನಾನು ಅವ್ರ ಹತ್ರ ಕೇಳ್ಕೊತೀನಿ. ಸುಬ್ಬು ಮನ್ಸಲ್ಲಿ ಪ್ರೀತಿ ಇಲ್ಲದೆ ಅವ್ನು ಶ್ರೀವಳ್ಳಿನ ಮದುವೆ ಆಗಬಾರ್ದು. ಹಾಗಾದ್ರೆ ಸುಬ್ಬುನು ನೆಮ್ಮದಿಯಾಗಿರಲ್ಲ, ಶ್ರೀವಳ್ಳಿನೂ ನೆಮ್ಮದಿಯಾಗಿರಲ್ಲ. ಹೌದು ಅಮ್ಮವ್ರೆ, ಮನಸ್ಸಿಲ್ದಿರೋ ಮನಸ್ಸನ್ನ ಒತ್ತಾಯ ಮಾಡಿ ಮದುವೆ ಮಾಡಿದ್ರೆ ಯಾರೂ ನೆಮ್ಮದಿಯಾಗಿರೋದಿಲ್ಲ. ದೊಡ್ಡವ್ರಿಗಿರ್ಬೇಕಾಗಿರೋ ತಿಳುವಳಿಕೆ ನಿಮಗಿದೆ. ಇದು ತಿಳುವಳಿಕೆ ಮಾತ್ರ ಅಲ್ಲ ಅಂಕಲ್, ಇದು ನನ್ನ ಸ್ವಾರ್ಥ ಕೂಡ. ಅಂಕಲ್, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಅಮ್ಮನ ನೆನಪು ತುಂಬ ಆಯಿತು. ಅಮ್ಮ ನಿಮ್ಮನ್ನ ಅಣ್ಣ ಅಂತ ಕರೀತಿದ್ರಲ್ಲ? ಹೌದಮ್ಮ, ಅವರು ಯಾವಾಗಲೂ ನನ್ನ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತಾನೆ ಕರಿತಾ ಇದ್ರು. ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರ್ಬೋದು, ಆದರೆ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಮ್ಮ. ನೀವು ನಮ್ಮ ಅಮ್ಮಂಗೆ ಅಣ್ಣ ಆದಮೇಲೆ ನನಗೆ ಮಾವ ಆಗ್ತೀರಾ ಅಲ್ವಾ? ನಾನು ನಿಮ್ಮನ್ನ ಇನ್ಮೇಲೆ ಮಾವ ಅಂತಾನೆ ಕರಿಬೋದಾ? ಅಮ್ಮೋರೇ, ಪ್ಲೀಸ್ ಅಂಕಲ್, ಇಲ್ಲ ಅಂತ ಹೇಳಬೇಡಿ. ಅಮ್ಮಂಗೆ ಅಣ್ಣ ಅಂತ ಹೇಳ್ತಿದ್ದೀರಾ. ಅಮ್ಮನ ಕಡೆ ಸಂಬಂಧ ಬರೀ ಅಜ್ಜಿ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೀವು ಕೂಡ ಅಮ್ಮನ ಕಡೆ ಸಂಬಂಧ ಅಂತಾನೆ ಅನ್ನಿಸ್ತಾ ಇದೆ. ನಾನು ನಿಮ್ಮನ್ನ ಇನ್ನು ಮುಂದೆ ಮಾವ ಅಂತಾನೆ ಕರಿತೀನಿ. ಆಯ್ತು ಅಮ್ಮೋರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ಹಾಗೆ ಕರೀರಿ. ಥ್ಯಾಂಕ್ ಯು ಮಾವ. ಅಯ್ಯೋ ಅಮ್ಮೋರೆ, ಅಮ್ಮೋರೆ ಬೇಡಿ. ನೀವು ದೊಡ್ಡವರಲ್ವಾ, ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೆ ಅಷ್ಟೇ. ಬರ್ತಿದೆ ನನ್ನೆಲ್ಲ ಕನಸುಗಳು ನನಸಾಗುವಂಥ ಸಮಯ ಬರ್ತಿದೆ. ಮಾವ ಸೊಸೆ ಒಂದಾಗ್ಬಿಟ್ರು. ಇನ್ನು ಮುಂದೆ ಅಫೀಸಿಯಲ್ಲಾಗಿ ಮಾವ ಅಂತ ಕರಿತೀನಿ ಅಂತ ಸೊಸೆನೇ ಹೇಳ್ಬಿಟ್ಲು. ಇನ್ನೇನಿದ್ರು ಶ್ರಾವಣಿ ಸುಬ್ರಹ್ಮಣ್ಯ ಕಲ್ಯಾಣ ಆಗಬೇಕು ಅಷ್ಟೇ. 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಮ್ಮ. ಇಂದ್ರಮ್ನವರು ಮನೆಗೆ ಬಂದಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.